ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಹುಕ್ಕೇರಿ ತಾಲೂಕು ಸ್ವಾಭಿಮಾನಿ ಪ್ಯಾನೆಲ್ ಅಭ್ಯರ್ಥಿಯಾಗಿರುವ ವಿನಯ್ ಪಾಟೀಲ ಅವರು ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಇವತ್ತು ಸಂಕೇಶ್ವರ ನಗರದ ಎಸ್ಟಿವಿಎಸ್ ಸಂಘದ ಮುಖ್ಯ ಕಚೇರಿಯಲ್ಲಿ ಗೆಲುವು ಸಾಧಿಸಿದ ವಿದ್ಯುತ್ ಸಂಘದ ನಿರ್ದೇಶಕರ ವಿನಯ್ ಪಾಟೀಲ್ ಅವರಿಗೆ ಇವತ್ತು ತಾಲೂಕಿನ ಕೇಸ್ತಿ, ನಿಡಸೋಶಿ, ಸಿಂದಿಹಟ್ಟಿ, ಯರ್ಗಟ್ಟಿ, ಅಮನಗಿ, ಕಮತನೂರ, ಸಂಕೇಶ್ವರ, ಯಮಕನಮರಡಿ, ದಡ್ಡಿ ಹೀಗೆ ಹಲವಾರು ಗ್ರಾಮಗಳಿಂದ ಜನ ಬಂದು ಸತ್ಕಾರ ನೆರವೇರಿಸಿದರು. ಸತ್ಕಾರ ಕಾರ್ಯಕ್ರಮ ಮುಗಿದ ಬಳಿಕ ವಿದ್ಯುತ್ ಸಂಘದ ನಿರ್ದೇಶಕ ವಿನಯ್ ಗೌಡ ಪಾಟೀಲ ಅವರು ಹುಕ್ಕೇರಿ ತಾಲೂಕಿನಲ್ಲಿ ಆಗಿರುವ ಬೆಳವಣಿಗೆಗಳ ಬಗ್ಗೆ ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. ವಿದ್ಯುತ್ ಸಹಕಾರಿ ಸಂಘದ ಏನು ಚುನಾವಣೆ ಐತ್ರಿ, ಇದು ಬಹಳ ಪ್ರತಿಷ್ಠಿತಕನಾಗಿ ಪರಿವರ್ತನೆ ಆಗ್ತದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀವಿ? ಈ ಚುನಾವಣೆ ಬರೇ ಹುಕ್ಕೇರಿ ತಾಲೂಕಿಗೆ ಸೀಮಿತವಾಗಿರಲಿಲ್ಲ. ಇಷ್ಟು ದಿನ ಏನಾಗಿತ್ತು, ನಾವು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ವಿ. ಹೊರಗೆ ಏನು ನಡೆದೈತೆ ನಮಗೆ ಗೊತ್ತಿರಲಿಲ್ಲ. ನಿನ್ನೆ ಬೆಳಗ್ಗೆ ಅಂದರೆ ಮೊನ್ನೆ ರಾತ್ರಿ, ನಿನ್ನೆ ನಸಿಕ್ನಾಗ ಏನು ಒಂದು ಎಲೆಕ್ಷನ್ ರಿಸಲ್ಟ್ ಏನು ಬಂತಲ್ಲ, ರಿಸಲ್ಟ್ ಬಂದ ಮೇಲೆ ನಮ್ಮ ತಾಲೂಕುದಾರು ಅಂತೂ ಎಲ್ಲ ರೀತಿ ಸಂಭ್ರಮಾಚರಣೆಯಲ್ಲಿ ಇದ್ದದಾರ್ರಿ. ಅದ್ರ ಜೊತೆಗೆ ನಮ್ಮ ಇಡೀ ಬೆಳಗಾವಿ ಜಿಲ್ಲಾ, ಉತ್ತರ ಕರ್ನಾಟಕ, ಆಮೇಲೆ ಇಡೀ ಕರ್ನಾಟಕನಾಗ ಎಷ್ಟು ಕುತೂಹಲ ಮೂಡಿಸಿತ್ತಂದ್ರೆ, ಆ ದಿನ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು. ಯಾರೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಿಲ್ಲ ಅಂತ ಎಲ್ಲರೂ ಅದ ಹೇಳಕತ್ತಾರ್ರಿ. ಏನಪ್ಪ ಅಂತಂದ್ರೆ, ಎಲ್ಲರೂ ನಿಮ್ಮ ಚುನಾವಣೆಯಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ರಿಸಲ್ಟ್ ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ, ನೀವು ವಾತಾವರಣ ನೀವು ನೋಡಿರ್ಬೇಕ್ರಿ. ನೀವು ಒಂದು 10-15 ದಿನ ಇಡೀ ಕ್ಷೇತ್ರದಲ್ಲಿ ಯಾವ ರೀತಿ ಅವರು ಅಪಪ್ರಚಾರ ಮಾಡ್ಕೊಂಡು ಹೊಂಟಿದ್ರು ಮತ್ತು ಪ್ರತಿಷ್ಠೆ ಅಂತ ಅವ್ರು ತೊಗೊಂಡಿದ್ರು. ಅವ್ರ ಪರ್ಸ್ನಲ್ ಪ್ರತಿಷ್ಠೆ ವರ್ಸಸ್ ಸ್ವಾಭಿಮಾನ ಯಾರ್ದಪ್ಪ ಅಂತಂದ್ರೆ ನಮ್ಮ ಹುಕ್ಕೇರಿ ಜನರ ಮತ್ತು ನಮ್ಮ ಇಡೀ ಬಳಗದ ಒಂದು ಸ್ವಾಭಿಮಾನದ ಒಂದು ಇದಾಗೈತಿ ಎಲೆಕ್ಷನ್. ಇದು ಆ ನಿಟ್ಟಿನಲ್ಲಿ ಇದೇನು ಒಂದು ಜಯ ಆಗೈತಿ, ಅಭೂತಪೂರ್ವ ಜಯ ಇದು ಎಲ್ಲ ಸ್ವಾಭಿಮಾನಿ ಹುಕ್ಕೇರಿ ಜನತೆಗೆ ಸಲ್ಲಿಸ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಎ ಬಿ ಪಾಟೀಲ್ ಸಾಹೇಬರಿಗೆ ಡಮ್ಮಿ ಅಂತ ಅಂದಂಥ ವಿರೋಧಿಗಳಿಗೆ ಇವತ್ತು ಎ ಬಿ ಪಾಟೀಲ್ ಸಾಹೇಬ್ರ ಡ್ಯಾಡಿ ಅಂತ ಸಿದ್ಧ ಮಾಡಿದ್ರು ಸರ್, ಅದಕ್ಕೆ ಏನು ಹೇಳ್ತೀರಿ? ನೋಡ್ರಿ, ಎ ಬಿ ಪಾಟೀಲ್ ಸಾಹೇಬ್ರ ಶಕ್ತಿ ಏನೈತಲ್ಲ, ಅದನ್ನು ಭಾಳಷ್ಟು ಜನ ಹೆಂಗೆ ತಿಳ್ಕೊಂಡಿದ್ರು ಅವರು ಅಂದ್ರೆ, ಇವ್ರದ್ದು ಮುಗಿದು ಹೋಗೈತಂತ. ಸತತವಾಗಿ ಒಂದು 10-15 ವರ್ಷ ಆಯ್ತು ಸಾಹೇಬ್ರ ಎಮ್ ಎಲ್ ಎ ಇಲ್ಲ. ಆದ್ರೆ ಅವರಾದಂಥ ಒಂದು ಅಭಿಮಾನಿ ಬಳಗ ನಮ್ಮ ತಾಲೂಕಿನಾಗ ಐತಿ. ಯಾಕಪ್ಪ ಅಂತಂದ್ರೆ, ಆ ಶಕ್ತಿ, ಎ ಬಿ ಪಾಟೀಲ್ ಶಕ್ತಿ ಏನೈತಲ್ಲ, ಬರೇ ರಾಜಕೀಯಕ್ಕೆ ಸೀಮಿತವಾದಂಥ ಒಂದು ಶಕ್ತಿ ಅಲ್ಲ. ಎಲ್ಲ ರೀತಿ ಸಮಾಜ ಕಾರ್ಯಗಳಲ್ಲಿ ತೊಡಗಿಸ್ಕೊಂಥ ಇವು ವ್ಯಕ್ತಿಯವರು. ಯಾವುದೇ ಮದುವೆ ಇರಲಿ, ಯಾರೇ ತಿರ್ಕೊಂಡಿದ್ದಿರಲಿ, ಯಾರು ಬರಲರೇ ಬಿಡಲಿ, ಅವ್ರೇ ಅಂತರೂ ಹಜರ್ ಇರತ್ತಾರ. ಮತ್ತು ಯಾವುದೇ ಜಾತ್ರೆ ಇರಲಿ, ಅಲ್ಲಿಯೂ ಹಜರ್ ಇರತ್ತಾರ. ಅಂದ್ರೆ ಅದರ ಅರ್ಥ ಏನಪ್ಪ, ನಿರಂತರವಾಗಿ ಏನು ಒಂದು ಸಮಾಜನಾಗ ಎಲ್ಲರ ಜೊತೆ ಟಚ್ ಇರುವಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಾನ್ಯ ಶ್ರೀ ಎ ಬಿ ಪಾಟೀಲ್. ಆ ವ್ಯಕ್ತಿಗೆ ಇವ್ರು ಏನಂದ್ರಪ್ಪ ಅಂತಂದ್ರೆ, ಅದು ಏಕವಚನಲ್ಲಿ ಏನು ಮಾಡ್ಕೊಂಡ್ರಲ್ಲ, ಏನಂದ್ರು ಡಮ್ಮಿ ಅಂತಂದ್ರಲ್ಲ, ಅದು ಬಹುಶಃ ಒಂಥರ ವರದಾನ ಆಗಿ ನಮಗೆ ಇದಾಯ್ತು, ಪ್ರಾಪ್ತಿ ಆಯಿತು. ಅದು ಅಂದಮೇಲೆ ಜನರು ಭಾವುಕರಾಗಿ ಹಿಂಗೆ ಅನ್ಬಾರ್ದಾಗಿತ್ತಪ್ಪ. ನಮ್ಮ ಎ ವಿ ಪಾಟೀಲ್ ಶಕ್ತಿ ಏನೈತಿ, ನಮ್ಮ ತಾಲೂಕಿನ ಶಕ್ತಿ ಏನೈತಿ. ಮತ್ತು ಎ ವಿ ಪಾಟೀಲ್ರಿಂದ ಯಾರು ಹುಕ್ಕೇರಿ ತಾಲೂಕದವರು, ಹಿರಿ ಮನುಷ್ಯ, ಹುಕ್ಕೇರಿ ತಾಲೂಕದ ಹಿರಿ ಮನುಷ್ಯ. ಅವರು ಅಪಮಾನ ಮಾಡಿದ್ರೆ ನಮಗೆ ಅಪಮಾನ ಮಾಡ್ದಂಗೆ ಅಂತ ಭಾವಿಸ್ಕೊಂಡು ಒಂದು ಬಹುಶಃ ಒಂದು 20-30% ಜಾಸ್ತಿ ಒಂದು ನಮ್ಗೆ ಕನ್ವರ್ಷನ್ ಆಯ್ತು ವೋಟರ್ಸ್ನಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ರಮೇಶ್ ಕತ್ತಿ ಕಾಕರ್ ಏನು ಹೇಳಿದ್ರು ಆ ದಿನ ಇನ್ನೂ ನನಗೆ ಕಿವ್ಯಾಗ ಐತಿ. 28ನೇ ತಾರೀಕು ಈ ತಾಲೂಕಿನಾಗ ಯಾರ ಡಮ್ಮಿ ಯಾರ ಡ್ಯಾಡಿ ಅಂತ ತೋರಿಸ್ಕೊಡ್ತೇನೆ ಅಂತ ಹೇಳಿದ್ರು, ಅವ್ರು ಸಿದ್ಧಪಡಿಸ್ಯಾರ. ಇವತ್ತು ಅಷ್ಟೇ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಹುಕ್ಕೇರಿ ತಾಲೂಕಿನ ಇಡೀ ಸ್ವಾಭಿಮಾನಿ ನಮ್ಮ ಜನರಿಗೆ ಏನು ಇಷ್ಟಪಡ್ತೀನಿ ಅಂದ್ರೆ, ಮಾನ್ಯ ಶ್ರೀ ರಮೇಶ್ ಕತ್ತಿ ಅವರು, ಆಮೇಲೆ ಎ ಬಿ ಪಾಟೀಲ್ರವರು, ಅವ್ರ ನೇತೃತ್ವದಲ್ಲಿ ಇದು ಒಂದು ಸ್ವಾಭಿಮಾನಿ ಪ್ಯಾನೆಲ್ ಮಾಡೀವಲ್ಲ, ಮತ್ತು ಇವರಿಬ್ಬರು ಹಿರಿಯರ ಮಾರ್ಗದರ್ಶನದಲ್ಲಿ ಯಾವ ಕಾರಣಕ್ಕೂ ನಮ್ಮ ಹುಕ್ಕೇರಿ ಸ್ವಾಭಿಮಾನಿ ನಿತ್ತಲ್ಲ, ಅದನ್ನ ನಾವು ಬೇರೆದವ್ರ ಕೈಯಾಗ ಕೊಡಂಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.